ಹಾಯ್ ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ನೋಡಿ, ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದೆ ನೋಡಿ. ನೀರು ಚೆಲ್ಬಿಟ್ಟಿದೆ. ಯಾರು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ನಮ್ಮ ಮನೆಯವ್ರು ನೈಟೆಲ್ಲ ಬಟ್ಟೆ ತೊಳೆದಿದ್ರು, ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋದಿತ್ತಲ್ವ, ಹಾಗಾಗಿ ಒಳಗಡೆ ಹಾಕಿದ್ದೀನಿ ನಾನು. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ಯಾರು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿ, ಪೂಜೆ ಎಲ್ಲ ಮಾಡಿದ್ವಿ. ಸಂಡೇ ಇವತ್ತು ನೋಡಿ, ಹೂವು ಏನೂ ತಂದಿಲ್ಲ, ಹಾಗೆ ಮಾಡಿದ್ದು. ಇವಾಗ ಬಸ್ಸಲ್ಲಿ ಹತ್ತಿದ್ದೀವಿ. ನಮ್ಮ ಹಸ್ಬೆಂಡ್ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ನೋಡಿ. ಇವಾಗ ಟೈಮ್ ಎಷ್ಟಾಗಿದೆ ಅಂತ ನೋಡಿ, 11:15 ಆಯ್ತು. ಇವಾಗ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ ಬನಶಂಕರಿ ಅಮ್ಮಗೆ. ತುಂಬ ದಿನ ಆಯಿತು ಹೋಗಿದ್ದಿಲ್ಲ, ಹಾಗಾಗಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾಯಿದ್ದಾರೆ ಸಂಡೇ ಇರೋದಕ್ಕೆ ನೋಡಿ. ಇವಾಗ ಬಂದು ಇಳಿದ್ವಿ ಬನಶಂಕರಿ ಸ್ಟಾಪಿಗೆ ನೋಡಿ. ರೋಡ್ ಕ್ರಾಸ್ ಮಾಡಬೇಕು, ಪಕ್ಕದಲ್ಲಿ ಈ ಥರ ಇದೆ ಇದು ಬಸ್ ಸ್ಟಾಪು ನೋಡಿ. ಬಸ್ಸೆಲ್ಲ ನಿಂತಿದೆ, ಪಕ್ಕದಲ್ಲಿ ಹೂ ಮಾರೋದು ಎಲ್ಲ ಇದೆ ಆ ಕಡೆ. ಯಾರು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ. ಮೇಲೆ ಫ್ಲೇವರ್ ಇದೆ, ಕೆಳಗಡೆ ಹೂವು ಅದನ್ನು ಎಲ್ಲ ಮಾರ್ತಾರೆ ನೋಡಿ. ಇವಾಗ ಆಪೋಸಿಟ್ ರೋಡಿಗೆ ಹೋಗ್ಬೇಕು ನಾನು. ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಈ ಥರ ಇದೆ ಇದು ಬಸ್ ಸ್ಟಾಪು. ಬನ್ನಿ ಮುಂದೆ ಹೋಗೋಣ ನೋಡಿ. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾಯಿತು ನೋಡಿ. ಬೆಳಗ್ಗೆ ಏನು ಮನೆಯಲ್ಲಿ ಮಾಡೋಕ್ಕಾಗಲಿಲ್ಲ, ನಮ್ಮ ಮನೆಯವ್ರು ಬೇಡ ಅಂದರು, ಹಾಗಾಗಿ ಹೋಟ್ಲಿಗೆ ಹೋಗೋಣ ಅಂದರು. ಬನ್ನಿ, ತುಂಬ ಚೆನ್ನಾಗಿದೆ ನೋಡಿ. ಕೃಷ್ಣ ಭವನ, ಶ್ರೀ ಕೃಷ್ಣ ಭವನ ಅಂತ ತುಂಬ ಚೆನ್ನಾಗಿದೆ. ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ ಹೋಟ್ಲದು ನೋಡಿ, ಮುಂದೆ ಕಾಣಿಸ್ತಿದೆ. ಬನ್ನಿ ಒಳಗೆ ಹೋಗೋಣ, ಏನೇನಿದೆ ಅಂತ ನೋಡೋಣ ನೋಡಿ. ಬಂದು ಕೂತ್ವಿ. ಚಾಟ್ ನೋಡಿದೆ, ಬಟ್ ಈ ಥರ ಇದೆ ನೋಡಿ. ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ತೆಳಗಡೆ ಅಡುಗೆ ಮಾಡೋದು ನೋಡಿ, ಎಷ್ಟು ಚೆನ್ನಾಗಿ ಸ್ಮಾಲ್, ತುಂಬ ಚಿಕ್ಕ ಕೃಷ್ಣ ಪೇಂಟ್ ಮಾಡಿದ್ದಾರೆ ನೋಡಿ. ತುಂಬ ರಶ್ ಇತ್ತು ಹೋಟ್ಲು. ನಾವು ದೋಸೆ ಆರ್ಡ್ರ್ ಮಾಡಿದ್ವಿ 2, ನಮ್ಮ ಮನೆಯವ್ರಿಗೊಂದು ನನಗೊಂದು ನೋಡಿ. ನನಗೆ ಯಾವಾಗ ಬಂದರೂ ಇಲ್ಲಿ ದೋಸೆ ತಿನ್ನಂಗಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ನೀವು ಒಂದು ಸಲ ಬನಶಂಕರಿಗೆ ಬಂದರೆ ಇಲ್ಲಿ ಇಳಿದ್ರೆ ಈ ಇದಕ್ಕೆ ಹೋಗಿ ಹೋಟೆಲ್ಗೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಸಾಲೆ ದೋಸೆ ನೋಡಿ, ಬಾಯಲ್ಲಿ ಹಾಗೆ ಕರಗೋ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಮನೆಯಿಂದ ವಾಟರ್ ಬಾಟ್ಲ್ ತೊಗೊಂಬಂದಿದ್ದೆ ನಾನು ನೋಡಿ. ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಸೈಡಲ್ಲಿ ಡೌನಲ್ಲಿ ನೋಡಿ ಅಡುಗೆ ಮಾಡೋದದು, ಫುಲ್ಲು ಕೌಂಟ್ರದು ನೋಡಿ. ದೋಸೆ ತಿಂತಾಯಿದ್ದೀನಿ, ನೀವು ಬನ್ನಿ, ನನ್ನ ಸಬ್ಸ್ಕ್ರೈಬರು ಬನ್ನಿ. ಆಮೇಲೆ ಅಲ್ಲಿ ನಮಗೆ ಹುಬ್ಬಳ್ಳಿ ಕಡೆಯಿಂದ ಇಬ್ಬರು ಕಪಲ್ ಸಿಕ್ಕಿದ್ರು, ತುಂಬ ಸಪೋರ್ಟಿವ್ ಮಾಡಿದರು. ಅವ್ರಿಗೂ ಒಂದು ಸಲ ಹಾಯ್ ನೋಡಿ. ಟೀ ತೊಗೊಂಡಿದ್ವಿ, ಈ ಥರ ಗ್ಲಾಸಲ್ಲಿ ಕೊಡ್ತಾಯಿದ್ದಾರೆ, ತುಂಬ ಚೆನ್ನಾಗಿದೆ. ಟೀನೂ ಚೆನ್ನಾಗಿದೆ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ನೋಡಿ. ಈ ಥರ ಎಲ್ಲ ಇರುತ್ತೆ. ಅಮ್ಮಗೆ ದೀಪ ಹಚ್ಚೋದು ಅದೆಲ್ಲ ರೆಡಿ ಇರುತ್ತೆ. ನಾವು ಹೋದ ಟೈಮೆಲ್ಲ ತೊಗೊಂಡೋಗಿದ್ವಿ, ಬಟ್ ಈ ಟೈಮ್ ಏನೂ ತೊಗೊಂಡಿಲ್ಲ. ನಾನು ದಕ್ಷಿಣೆ ಹಾಕ್ತೀನಿ ನೋಡಿರಿ. ಮೆಟ್ರೋ ಅದು ಬನಶಂಕರಿ ನೋಡಿ. ಇವಾಗ ಮುಂದೆ ಹೋಗೋಣ ಬನ್ನಿ ನೋಡಿ. ಹೆಣ್ಮಕ್ಳಿಗೆ ಬಟ್ಟೆ ಆಗಲಿ, ಜ್ಯುವೆಲರಿ ಆಗಲಿ, ಬಳೆ ಆಗಲಿ, ಹೂವಾಗಲಿ ತುಂಬ ಇಷ್ಟ ಆಗುತ್ತೆ. ನಿಮಗೂ ಹಾಗೆ ಅನಿಸ್ಬೇಕಲ್ಲ, ನನಗೂ ಹಾಗೆ ಅನಿಸುತ್ತೆ. ತೊಗೊರ್ಲಿದ್ರು ನೋಡಬೇಕು ಅನಿಸುತ್ತೆ ನೋಡಿ. ಬನ್ನಿ ಮುಂದೆ ಹೋಗೋಣ ದೇವಸ್ಥಾನಕ್ಕೆ. ಈ ಥರ ಎಲ್ಲ ಇದೆ ನೋಡಿ, ರೆಡಿ ಇಟ್ಟಿರ್ತಾರೆ. ಎಷ್ಟೊಂದು ರಶ್ ಇದೆ. ನಾವು ಹೋಗುವಾಗ ಮಳೆ ಏನಿರಲಿಲ್ಲ ನೋಡಿ. ಇದು ಬನಶಂಕರಿ ಪಾದರಕ್ಷೆ ಇರೋದು ನೋಡಿ. ಈ ಥರ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ, ತೊಗೋಬೋದು. ಮನೆಯಲ್ಲೂ ಮಾಡ್ಕೊಂಬರೋರು ಮಾಡ್ಕೊಂಬರ್ತಾರೆ. ಇಲ್ಲಿ ರೆಡಿ ಸಿಗುತ್ತೆ ಹಣ್ಣು ಕಾಯಿ ಅದೆಲ್ಲ ನೋಡಿ. ನಿಂಬೆ ಹಣ್ಣಲ್ಲಿ ಮಾಡಿರೋದದು. ಬನ್ನಿ ಇವಾಗ ದೇವಸ್ಥಾನದೊಳಗೆ ಹೋಗೋಣ. ಇಲ್ಲೇ ಕಾಲು ಅದು ತೊಳ್ಕೊಂಡು ಹೋಗೋಣ, ಯಾಕೆಂದರೆ ಹೊರಗಿಂದ ಬಂದಿರ್ತೀವಲ್ವ ದೇವಸ್ಥಾನ. ಕಾಲು ತೊಳ್ಕೊತಾ ಇದ್ದೀನಿ ನಾನು ನೋಡಿ. ಪಕ್ಕದಲ್ಲಿ ತೊಳಿತಾ ಇದ್ದಾರೆ ನೋಡಿ. ದೇವಸ್ಥಾನ ಇದೆ ಈ ಥರ ಹೊರಗಡೆಯಿಂದ. ಬನ್ನಿ ಇವಾಗ ಒಳಗಡೆ ಹೋಗೋಣ. ತುಂಬ ರಶ್ ಏನಿದ್ದಿಲ್ಲ, ಒಂದು ಮೀಡಿಯಮ್ ಇತ್ತು. ಮಳೆ ಒಂದು ಬರ್ತಾಯಿತ್ವಲ್ವ,
2-3 ಡೇಸಿಂದ ತುಂಬ ಮಳೆ ಇಲ್ಲಿ ನೋಡಿ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ನಮಗೆ ವಿಡಿಯೋ ಮಾಡೋಕ್ಕೆ ಅಲೌವ್ ಇಲ್ಲ, ಅಂದರೆ CC ಕ್ಯಾಮ್ರಾ ಇದೆ, ಪ್ರತಿ ಹೆಜ್ಜೆಗೂ ಇದೆ. ಹಾಗಾಗಿ ನಾನು ಏನೂ ವಿಡಿಯೋ ಮಾಡಿಲ್ಲ. ಅಮ್ಮಂದು ಒಂದು ಫೋಟೋ ಅಷ್ಟೇ ತೊಗೊಂಡು ಹಾಕ್ತಾಯಿದ್ದೀನಿ. ದಯವಿಟ್ಟು ಯಾರು ಇದನ್ನು ಮಾಡಬೇಡಿ, ಬೇಜಾರು ಮಾಡ್ಕೋಬೇಡಿ. ಬನ್ನಿ ಇವಾಗ ದರ್ಶನ ಮಾಡ್ಕೊಂಡು ಬರೋಣ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿದ ತಕ್ಷಣ ಒಂದು ಲೈಕ್ ಕೊಡೋದು ಮರಿಬೇಡಿ. ನೋಡಿ ಈ ಥರ ಇದೆ ಗರ್ಭಗುಡಿ. ತುಂಬ ರಶ್ ಇರುತ್ತೆ ಯಾವಾಗಲೂ, ಬಟ್ ಈ ಟೈಮ್ ಅಷ್ಟೊಂದು ಇರಲಿಲ್ಲ. ನೋಡಿ ಅಮ್ಮಗೆ ಇದನ್ನು ಕೊಟ್ಟಿರ್ತಾರೆ, ಹರಕೆ ಕಟ್ಕೊಂಡವರೆಲ್ಲ ಸಾರಿ ಆ ಥರ ಎಲ್ಲ ಕೊಟ್ಟಿರ್ತಾರೆ. ಈ ಥರ ಇದನ್ನು ಮಾಡ್ತಾರೆ, ಅವರು ಸೇಲ್ ಮಾಡ್ತಾರೆ ಇದರಲ್ಲಿ. ನೋಡಿ ಇವಾಗ ಹೊರಗಡೆ ಬಂದು ದೇವ್ರ ಪ್ರಸಾದ ಕೊಟ್ಟಿದ್ರು, ತಿಂತಾಯಿದ್ದೀನಿ. ದೇವ್ರ ಪ್ರಸಾದ ಮುಂದೆ ಏನು ತಿಂದರೂ ಸೊನ್ನೆನೇ ಅಲ್ವಾ. ನೋಡಿ ಮಳೆ ಬರ್ತಾಯಿತ್ತು, ಹೊರಗಡೆ ಕೂತಿದ್ವಿ ಪ್ರಸಾದ ತಿಂದು. ನೋಡಿ ನನಗಂತೂ ಮಳೆ ಅಂದರೆ ತುಂಬ ಇಷ್ಟ. ನೋಡಿ ಅಮ್ಮಂದಲ್ಲಿ ಹಿಂದೆ ದೇವ್ರದ್ದು ಯಾವ ಥರ ನೀರಲ್ಲಿ ನೆರಳು ಕಾಣ್ತಾ ಇದೆ ನಿಮಗೆ. ತುಂಬ ಮಳೆ ಬಂತು, ತುಂಬ ಅಂದರೆ ತುಂಬ ಬಂದಿದೆ. ನಾವು ಹಾಗಾಗಿ ಅಲ್ಲೇ ಕೂತ್ಕೊಂಡ್ವಿ. ಇವಾಗ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ನೋಡಿ ಅನ್ನದಾಸೋಹ ಭವನ ಅಂತ ಇದೆ, ಪಕ್ಕದಲ್ಲೇ ಇದೆ ಅದು. ನೋಡಿ ಇವಾಗ ಪ್ರಸಾದಕ್ಕೆ ಹೋಗಬೇಕು, ಬನ್ನಿ ಹೋಗೋಣ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಒಂದು ಮಾತು ಬರೆದಿದ್ದಾರೆ, ಇದನ್ನು ಓದಿ ನೀವೇ. ನೋಡಿ ಇಲ್ಲಿ ಒಂದು ಬರೆದಿದ್ದಾರೆ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಇವಾಗ ತಟ್ಟೆಯಲ್ಲಿ ನನಗೆ ಪ್ರಸಾದ ಸಿಕ್ತು. ಬನ್ನಿ ನೀವು ಪ್ರಸಾದ ತೊಗೊಳೋಣ. ನನ್ನ ಸಬ್ಸ್ಕ್ರೈಬರು, ಈ ಚಾನಲ್ ನೋಡ್ತಿರೋರೆಲ್ಲ ನೋಡಿ. ದೇವ್ರ ಪ್ರಸಾದ ಅದ್ಭುತ ಅಲ್ವಾ. ಎಲ್ಲೇ ಆಗಲಿ ತುಂಬ ಚೆನ್ನಾಗಿರುತ್ತೆ. ಪ್ರಸಾದ ಮಾಡಿಬಿಟ್ಟು ಇಲ್ಲಿ ಬಂದು ಕೂತಿದ್ವಿ. ನೋಡಿ ಈ ಥರ ಇದೆ, ಒಳಗಡೆ ಕೂರೋಕ್ಕೆ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಅದು. ನೋಡಿ ಆ ಕಡೆ ಎಲ್ಲ ಜನ ಕೂತಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಮತ್ತು ನಾನು ಇಲ್ಲಿಂದ ಎಲ್ಲಿಗೆ ಹೋದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಬಾಯ್.